ಹೊಸ ವಾರ ಹೊಸ ವಾರದ ಸಿನಿಮಾ ಸುದ್ದಿ ಜೊತೆಗೆ ನಾನು ಹಾಜರಾಗ್ಬಿಟ್ಟೆ. ಈ ವಾರದ ವೀಕ್ಲಿ ರೌಂಡ್ ಆಫ್ ವಿಡಿಯೋ ಜೊತೆಗೆ ನಾನು ನಿಮ್ ಮುಂದೆ ಮತ್ತೆ ಬಂದಿದ್ದೀನಿ. ಹೊಸ ರೆಕಾರ್ಡ್ಸ್ ನ ಮಾಡೋದಕ್ಕೆ ರಾಮಾಯಣ ರೆಡಿನಾ? ಕಾಂತಾರ ಸಿನಿಮಾ ಮಾಡಿರುವಂತಹ ಕಲೆಕ್ಷನ್ ಎಷ್ಟು? ಪೂರ್ಣಚಂದ್ರ ತೇಜಸ್ವಿ ಅವರ ಕಥಾನಾಯಕನಾದ ರಾಜ್ಬಿ ಶೆಟ್ಟಿ ಮತ್ತೊಂದು ಹೊಸ ಫಿಲಂ ಜೊತೆಗೆ ಡಾರ್ಲಿಂಗ್ ಪ್ರಭಾಸ್ ಹೊಸ ದೊಡ್ಡ ಪ್ರಾಜೆಕ್ಟ್ ನ ಜೊತೆಗೆ ಬರ್ತಾ ಇದ್ದಾರಾ ಕಿಚ್ಚ. ಪ್ರತಿಷ್ಠಿತ IMDb ಯಲ್ಲಿ ಟಾಪ್ ಆದ್ರ ನಮ್ಮ ರಿಷಬ್ ಶೆಟ್ಟಿ. ಇದಿಷ್ಟೇ ಅಲ್ಲದೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ನಿಮ್ ಮುಂದೆ ಇವತ್ತಿನ ವಿಡಿಯೋದಲ್ಲಿ ಸಿಗುತ್ತೆ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ನಾವು ಮಾಡುವಂತಹ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನೌನ್ಸ್ಮೆಂಟ್ಸ್. ರೆಬಲ್ ಸ್ಟಾರ್ ಪ್ರಭಾಸ್ ಅವರ ಬರ್ತ್ಡೇಗೆ ಹೊಸ ಫಿಲಂ ಅನೌನ್ಸ್ಮೆಂಟ್ ಆಗಿದೆ. ಈಗಾಗಲೇ ಅವರು ಸ್ಪಿರಿಟ್ ಸಿನಿಮಾನ ಸ್ಟಾರ್ಟ್ ಮಾಡೋದಕ್ಕೆ ಎದುರು ನೋಡ್ತಾ ಇದ್ದಾರೆ. ರಾಜಾ ಸಾಬ್ ಸಿನಿಮಾದ ರಿಲೀಸ್ಗಾಗಿ ಕಾಯ್ತಾ ಇದ್ದಾರೆ. ಇದರ ನಡುವೆ ಈಗ ಅವರ ಮುಂದಿನ ಸಿನಿಮಾ ಫೌಜಿ ಅನೌನ್ಸ್ ಆಗಿದೆ. ಅನು ರಾಘವಪುಡಿ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡ್ ಬರ್ತಾ ಇದೆ. ಪೋಸ್ಟರ್ ನಲ್ಲಿ ಪ್ರಭಾಸ್ ಅವರು ಹೊಸ ಲುಕ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದು ಬ್ರಿಟಿಷ್ ಫ್ಲಾಗ್ ನ ಬೆಂಕಿ ಹಚ್ಚುತ್ತಿರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ನೋಡ್ತಾ ಇದ್ರೆ ಸ್ವಾತಂತ್ರ್ಯ ಹೋರಾಟಗಾರನ ಕಥೆಯನ್ನ ಈ ಸಿನಿಮಾ ಹೊಂದಿರಬಹುದು ಅನ್ನುವಂತಹ ಅನುಮಾನ ಮೂಡ್ ಬರ್ತಾ ಇದೆ. ಪೋಸ್ಟರ್ ನಲ್ಲಿ ಪ್ರಭಾಸ್ ಅವರ ಲುಕ್ ಕೂಡ ಭಾಗಶಃ ಅಮೀರ್ ಖಾನ್ ಅವರ ಮಂಗಲ್ ಪಾಂಡೆ ಲುಕ್ ಅನ್ನ ಹೋಲಿಕೆ ಮಾಡ್ತಾ ಇದೆ. ಹೀಗಾಗಿ ಇದೇ ಕಥೆಯನ್ನ ಮತ್ತೆ ಇನ್ನಷ್ಟು ಪಾಲಿಶ್ಡ್ ಆಗಿ ಚಿತ್ರತಂಡ ಹೇಳೋದಕ್ಕೆ ಹೊರಟಿದ್ಯಾ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ಕನ್ನಡದ ವರ್ಸಟೈಲ್ ಫಿಲಂ ಪರ್ಸನಾಲಿಟಿ ಆಗಿರುವಂತಹ ರಾಜ್ಬಿ ಶೆಟ್ಟಿ ಅವರ ಮುಂದಿನ ಸಿನಿಮಾ ಜುಗಾರಿ ಕ್ರಾಸ್ ನ ಅನೌನ್ಸ್ಮೆಂಟ್ ಆಗಿದೆ. ಕನ್ನಡ ಸಾರಸ್ವತ ಲೋಕ ಕಂಡಂತಹ ಸೆನ್ಸೇಷನಲ್ ಬರಹಗಾರ ಆಗಿರುವಂತಹ ಪೂರ್ಣಚಂದ್ರ ತೇಜಸ್ವಿ ಅವರ ಜುಗಾರಿ ಕ್ರಾಸ್ ಕೃತಿಯ ಆಧಾರಿತ ಈ ಕಥೆಯನ್ನ ಗುರುದತ್ ಗಾಣಿಕಾ ಖುದ್ದಾಗಿ ತಾವೇ ನಿರ್ದೇಶನ ಹಾಗೂ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ರಾಜ್ಬಿ ಶೆಟ್ಟಿ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದು ಕನ್ನಡ ಚಿತ್ರರಂಗದಲ್ಲಿ ಮತ್ತೆ 70 ಹಾಗೂ 80ರ ದಶಕದಲ್ಲಿ ಹೆಚ್ಚಾಗಿ ಕಾಣ್ತಾ ಇದ್ದಂತಹ ಕಾದಂಬರಿ ಆಧಾರಿತ ಸಿನಿಮಾಗಳ ಟ್ರೆಂಡ್ ಮತ್ತೆ ಪ್ರಾರಂಭ ಆಗ್ತಾ ಇರೋದು ನಿಜಕ್ಕೂ ಕೂಡ ಖುಷಿ ಕೊಡ್ತಾ ಇದೆ. ನೋಡೋಣ ಈ ಪ್ರಯತ್ನ ಯಾವ ಮಟ್ಟಕ್ಕೆ ಸಕ್ಸಸ್ ಕಾಣುತ್ತೆ ಅಂತ. 2024ರಲ್ಲಿ ರಿಲೀಸ್ ಆದಂತಹ ಮರ್ಯಾದೆ ಪ್ರಶ್ನೆ ಸಿನಿಮಾದ ಮೂಲಕ ಪ್ರೇಕ್ಷಕರನ್ನ ಇಂಪ್ರೆಸ್ ಮಾಡಿದಂತಹ ನಿರ್ದೇಶಕ ನಾಗರಾಜ್ ಸೋಮಯಾಜಿ ಈಗ ಮತ್ತೊಂದು ಥ್ರಿಲ್ಲರ್ ಸಿನಿಮಾದ ಮೂಲಕ ಪ್ರೇಕ್ಷಕರನ್ನ ಮನೋರಂಜಿಸೋದಕ್ಕೆ ಹೊರಟಿದ್ದಾರೆ. ಸಿನಿಮಾದ ಹೆಸರು ಕೂಡ ಅನೌನ್ಸ್ ಆಗಿದ್ದು ದೇವಿ ಮಹಾತ್ಮೆ ಅನ್ನುವಂತಹ ಕಥೆಯನ್ನ ಹೇಳೋದಕ್ಕೆ ಹೊರಟಿದ್ದಾರೆ. ದೇವಿ ಮಹಾತ್ಮೆ ಅಂದ ತಕ್ಷಣ ನಮ್ಮ ಕರಾವಳಿ ಭಾಗದ ಜನರಿಗೆ ನೆನಪಾಗೋದು ಯಕ್ಷಗಾನದ ಪ್ರಸಂಗ. ಕರಾವಳಿ ಭಾಗದ ಸಾಕಷ್ಟು ಯಕ್ಷಗಾನ ಮೇಳಗಳು ಚಾಮುಂಡೇಶ್ವರಿ ಹಾಗೂ ಮಹೇಶ ಸೂರ್ಯನ ಕಥೆಯನ್ನ ಇಟ್ಕೊಂಡು ದೇವಿ ಮಹಾತ್ಮೆಯನ್ನ ಮಾಡೋದು ಸರ್ವೇ ಸಾಮಾನ್ಯ. ಆದ್ರೆ ಈ ಸಿನಿಮಾದ ಕತೆ ಕುಂದಾಪುರದ ಹಿನ್ನೆಲೆಯನ್ನ ಹೊಂದಿರುವಂತಹ ಮಾಡರ್ನ್ ಕತೆ ಆಗಿದೆ. ಹೆಸರಾಂತ ಪ್ರಸಂಗವನ್ನ ಟೈಟಲ್ ಆಗಿ ಇಟ್ಕೊಂಡಿದೀವಿ ಅಷ್ಟೇ, ಆದ್ರೆ ಕತೆ ಬೇರೆನೇ ಇರುತ್ತೆ ಅನ್ನೋದನ್ನ ನಿರ್ದೇಶಕ ಸೋಮಯಾಜಿ ಕ್ಲಾರಿಫೈ ಮಾಡಿದ್ದಾರೆ. ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ದೀಪಾವಳಿ ಹಬ್ಬಕ್ಕೆ ನಡೆದಿದ್ದು ದೇವಿ ಮಹಾತ್ಮೆ ಯಾವ ಕಥೆನ ಹೇಳೋದಕ್ಕೆ ಹೊರಟಿದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆ ಸಿನಿಮಾ ಕುಂದಾಪುರದ ಭಾಗದ ಕಥೆಯನ್ನ ಹೊಂದಿದೆ. ಇತ್ತೀಚಿನ ದಿನಗಳಲ್ಲಿ ಕರಾವಳಿ ಮೂಲದ ಕಥೆಗಳನ್ನ ಹೇಳಿ ಕನ್ನಡ ಫಿಲಂ ಆಡಿಯನ್ಸ್ ನ ಇಂಪ್ರೆಸ್ ಮಾಡೋದಕ್ಕೆ ಹೆಚ್ಚಿನ ನಿರ್ದೇಶಕರು ಯಶಸ್ವಿ ಆಗ್ತಾ ಇದ್ದು ನಾಗರಾಜ್ ಸೋಮಯಾಜಿ ಕೂಡ ಅದೇ ಲಿಸ್ಟ್ ಅಲ್ಲಿ ಕಾಣಿಸ್ಕೊಳ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಶಿವಣ್ಣ ಅವರ ಸಿನಿಮಾ ನಿಮ್ಮೆಲ್ರಿಗೂ ಗೊತ್ತು, ತಿಂಗಳಿಗೆ ಒಂದಾದ್ರೂ ಅನೌನ್ಸ್ ಆಗುತ್ತೆ. ಅವರಷ್ಟು ಬ್ಯುಸಿ ಹಾಗೂ ಡಿಮ್ಯಾಂಡ್ ಇರುವಂತಹ ನಟ ಮತ್ತೊಬ್ಬ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಈಗ ಅವರ ಮುಂದಿನ ಸಿನಿಮಾ ಗುಮ್ಮಡಿ ನರಸಯ್ಯ ಅನೌನ್ಸ್ ಆಗಿದೆ. ಸಿನಿಮಾದಲ್ಲಿ ತೆಲಂಗಾಣದ 5 ಬಾರಿ MLA ಆಗಿರುವಂತಹ ಗುಮ್ಮಡಿ ನರಸಯ್ಯ ಅವರ ಪಾತ್ರದಲ್ಲಿ ಶಿವಣ್ಣ ಕಾಣಿಸ್ಕೊಳ್ತಾ ಇದ್ದು ಪೋಸ್ಟರ್ ನೋಡೋದಕ್ಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಹಾಗೂ ನ್ಯಾಚುರಲ್ ಆಗಿ ಕಾಣ್ತಾ ಇದೆ. ಪರಮೇಶ್ವರ್ ಹಿವರಾಳೆ ಡೈರೆಕ್ಷನ್ ನಲ್ಲಿ ಈ ಸಿನಿಮಾ ಮೂಡ್ ಬರ್ತಾ ಇದೆ. ಶಿವಣ್ಣ ಈ ವಯಸ್ಸಲ್ಲೂ ಕೂಡ ಹೊಸ ಪಾತ್ರಗಳನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗದ ಬೆಳವಣಿಗೆ ದೃಷ್ಟಿಯಲ್ಲಿ ಸಖತ್ ಪಾಸಿಟಿವ್ ವೈಬ್ ಕೊಡುತ್ತೆ. ಅಂತಹ ಸ್ಟಾರ್ ಪವರ್ ಹೊಂದಿದ್ರು ಕೂಡ ಎಕ್ಸ್ಪೆರಿಮೆಂಟಲ್ ಪಾತ್ರಗಳನ್ನ ಈ ವಯಸ್ಸಲ್ಲಿ ಮಾಡೋದಕ್ಕೆ ಕೂಡ ಶಿವಣ್ಣ ಹಿಂಜರಿತಾ ಇಲ್ಲ. ಇದು ನಮ್ಮ ಯುವ ಸ್ಟಾರ್ ಗಳಿಗೂ ಕೂಡ ಒಂದು ಮಾದರಿಯ ಹಾದಿ ಅಂತಾನೆ ಹೇಳಬೇಕು. ಕುದೋಸ್ಟು ಶಿವಣ್ಣ. ಬಿಗ್ ಅಪ್ಡೇಟ್ಸ್. ಜಡೇಶ್ ಕೆ ಹಂಪಿ ನಿರ್ದೇಶನದಲ್ಲಿ ಹಾಗೂ ದುನಿಯಾ ವಿಜಯ್ ನಾಯಕನಾಗಿ ಕಾಣಿಸಿಕೊಳ್ತಿರುವಂತಹ ಲ್ಯಾಂಡ್ ಲಾರ್ಡ್ ಸಿನಿಮಾದ ಟೀಸರ್ ಇದೇ ನವೆಂಬರ್ 1ಕ್ಕೆ ರಿಲೀಸ್ ಆಗಲಿದೆ ಎನ್ನುವಂತಹ ಅಪ್ಡೇಟು ಸಿನಿಮಾ ತಂಡದಿಂದ ಸಿಕ್ಕಿದೆ. ಫಿಲಂನ ಪೋಸ್ಟರ್ ರಿಲೀಸ್ ಇಂದ ಹಿಡಿದು ಸಿನಿಮಾದಲ್ಲಿ ಯಾರೆಲ್ಲ ಆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಅಪ್ಡೇಟ್ ವರೆಗೂ ಕೂಡ ಸಿನಿಮಾ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಾಕಿತ್ತು. ಈಗ ಟೀಸರ್ ಹೇಗಿರುತ್ತೆ ಅನ್ನೋ ಕುತೂಹಲ ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇದೆ. ನೋಡೋಣ ಕನ್ನಡ ರಾಜ್ಯೋತ್ಸವಕ್ಕೆ ದುನಿಯಾ ವಿಜಯ್ ಅಭಿಮಾನಿಗಳಿಗೆ ಯಾವ ರೀತಿ ಗಿಫ್ಟ್ ಸಿಗುತ್ತೆ ಅಂತ. ಇದೇ ಅಕ್ಟೋಬರ್ 31ಕ್ಕೆ ರಿಲೀಸ್ ಆಗಲಿರುವಂತಹ PRK ಪ್ರೊಡಕ್ಷನ್ ನಿರ್ಮಾಣದ ವೆಬ್ ಸೀರೀಸ್ ಮಾರಿಗಲ್ಲು ಟ್ರೈಲರ್ ರಿಲೀಸ್ ಆಗಿದೆ. ಕದಂಬರ ಕಾಲದ ನಿಧಿಯನ್ನ ಈಗ ಹುಡುಕುವಂತಹ ಒಂದು ರೋಚಕ ಕಥೆಯನ್ನ ಹೊಂದಿರುವಂತಹ ಈ ವೆಬ್ ಸೀರೀಸ್ ಟ್ರೈಲರ್ ಮೂಲಕ ಆಡಿಯನ್ಸ್ ನಿರೀಕ್ಷೆಯನ್ನ ಇನ್ನಷ್ಟು ಹೆಚ್ಚಿದೆ. ಟ್ರೈಲರ್ ತುಂಬಾನೇ ಇಂಟ್ರಿಗ್ಯೂಯಿಂಗ್ ಆಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಅದನ್ನ ಪ್ರೆಸೆಂಟ್ ಕೂಡ ಮಾಡಿದ್ದಾರೆ. ರಂಗಾಯಣ ರಘು, ಪ್ರವೀಣ್ ತೇಜ್, ಗೋಪಾಲ್ ಕೃಷ್ಣ ದೇಶಪಾಂಡೆ ಸೇರಿದಂತೆ ಸಾಕಷ್ಟು ಪ್ರಮುಖ ಕಲಾವಿದರು ಕಾಣಿಸಿಕೊಂಡಿರುವಂತಹ ಮಾರಿಗಲ್ಲು ವೆಬ್ ಸೀರೀಸ್ ನಿರೀಕ್ಷೆಯನ್ನ ಇನ್ನಷ್ಟು ಹೆಚ್ಚೋದಕ್ಕೆ ಮತ್ತೊಂದು ಪ್ರಮುಖ ಅಂಶ ಆಗಿದೆ. ಶಿರ್ಸಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಡೆಯುವಂತಹ ಕಥೆಯನ್ನ ಇಟ್ಕೊಂಡು ಈ ವೆಬ್ ಸೀರೀಸ್ ನ ನಿರ್ಮಾಣ ಮಾಡಲಾಗಿದೆ.
ಇದು PRK ಪ್ರೊಡಕ್ಷನ್ ಸಂಸ್ಥೆಯ ಮೊದಲ ವೆಬ್ ಸೀರೀಸ್ ಆಗಿರೋದ್ರಿಂದ ಆಡಿಯನ್ಸ್ ಯಾವ ರೀತಿಯಲ್ಲಿ ರೆಸ್ಪಾನ್ಸ್ ಕೊಡ್ತಾರೆ ಅನ್ನೋದನ್ನ ನಾವು ಅಕ್ಟೋಬರ್ 31ಕ್ಕೆ ಕಾದ್ ನೋಡ್ಬೇಕಾಗಿದೆ. ಟ್ರೈಲರ್ ನೋಡಿ ಚೆನ್ನಾಗಿದೆ ಅಂಡ್ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಪ್ರಮೋದ್ ಅವರ ಮುಂದಿನ ಸಿನಿಮಾದ ಅನೌನ್ಸ್ಮೆಂಟ್ ಆಗಿದೆ. ಸಿನಿಮಾದ ಟೈಟಲ್ ಹಲ್ಕಾ ಡಾನ್ ಹಾಗೂ ಟ್ಯಾಗ್ ಲೈನ್ ನಲ್ಲಿ ಸಾಯಿ ಕುಮಾರ್ ಫ್ಯಾನ್ ಅಂತ ಇಡಲಾಗಿದ್ದು, ಟಗರು ಖ್ಯಾತಿಯ KP ಶ್ರೀಕಾಂತ್ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಛಲ ಅವರ ಡೈರೆಕ್ಷನ್ ನಲ್ಲಿ ಸಿನಿಮಾ ಮೂಡ್ ಬರ್ತಾ ಇದ್ದು, ಅಮೃತ ಅಯ್ಯಂಗಾರ್, ಪ್ರಮೋದ್ ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಎನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ. ಪೋಸ್ಟರ್ ನಲ್ಲಿ ಪ್ರಮೋದ್ ರವರ ಲುಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದು, ಗ್ಯಾಂಗ್ಸ್ಟರ್ ಬ್ಯಾಕ್ ಡ್ರಾಪ್ ಸ್ಟೋರಿಯನ್ನ ಈ ಸಿನಿಮಾ ಹೊಂದಿರಬಹುದು ಅನ್ನುವಂತಹ ಲೆಕ್ಕಾಚಾರ ಇದರಿಂದ ಗೊತ್ತಾಗ್ತಿದೆ. ಥಿಯೇಟ್ರಿಕಲ್ ರಿಲೀಸಸ್ ಈ ವಾರ ಕನ್ನಡದಲ್ಲಿ ಗ್ರೀನ್, ಬಿಳಿ ಚುಕ್ಕಿ, ಹಳ್ಳಿ ಹಕ್ಕಿ, ಯಾರಿಗೂ ಹೇಳ್ಬೇಡಿ, ಟಾರ್ಟಾಯ್ಸ್, ದಿಲ್ಮಾರ್, ನ್ಯೂಟನ್ಸ್ ಥರ್ಡ್ ಲಾ ಈ ಸಿನಿಮಾಗಳು ರಿಲೀಸ್ ಆಗ್ತಿದೆ. ಸಿನಿಮಾಗಳು ಚೆನ್ನಾಗಿದ್ದಲ್ಲಿ ತಪ್ಪದೆ ಥಿಯೇಟರ್ಲಿ ನೋಡುವಂತಹ ಪ್ರಯತ್ನವನ್ನ ಮಾಡಿ. ಎಕ್ಸ್ಟ್ರಾಸ್ ಅಂಡ್ ಬಜ್ ಕಾಂತಾರ ಚಾಪ್ಟರ್ 1 ಸಿನಿಮಾ ರಿಲೀಸ್ ಆಗ್ತಿದ್ದಂತೆ ರಿಷಬ್ ಶೆಟ್ಟಿ ಅವರಿಗೆ ಇರುವಂತಹ ಜನಪ್ರಿಯತೆ ನ್ಯಾಷನಲ್ ಹಾಗೂ ಇಂಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ. ಪ್ರತಿಷ್ಠಿತ IMDBಯ ಅತ್ಯಂತ ಜನಪ್ರಿಯ ಭಾರತದ ಸೆಲೆಬ್ರಿಟಿಯ ಲಿಸ್ಟ್ ನಲ್ಲಿ ರಿಷಬ್ ಶೆಟ್ಟಿ ಮೊದಲನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇನ್ನು ಕಾಂತಾರ ಚಾಪ್ಟರ್ 1 ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ 800 ಕೋಟಿ ರೂಪಾಯಿ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಅನ್ನ ಮಾಡಿದೆ. ಹೊಂಬಾಳೆ ಫಿಲ್ಮ್ಸ್ ಅವರೇ ಹಂಚಿಕೊಂಡಿರುವಂತಹ ಮಾಹಿತಿಯ ಪ್ರಕಾರ ಈಗಾಗಲೇ ಸಿನಿಮಾ 818 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡಿದೆ. ಎಲ್ಲಕ್ಕಿಂತ ವಿಶೇಷ ಅಂದ್ರೆ KGF ಚಾಪ್ಟರ್ 2 ನಂತರ ರಿಲೀಸ್ ಆಗಿರುವಂತಹ ಪಂಚ ಭಾಷೆಗಳಲ್ಲೂ ಕೂಡ ಮಿನಿಮಮ್ 50 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರುವಂತಹ ಏಕೈಕ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ಅದು ನಮ್ಮ ಕಾಂತಾರ ಚಾಪ್ಟರ್ 1. ಈ ಸಾಧನೆಗಳನ್ನ ಮಾಡಿರುವಂತಹ 2 ಸಿನಿಮಾಗಳು ಕೂಡ ನಮ್ಮ ಕನ್ನಡದ ಮೂಲದ್ದೇ ಅನ್ನೋದು ಮತ್ತೊಂದು ಹೆಮ್ಮೆಯ ವಿಚಾರ. ಗಾಂಧಿನಗರದ ಗಲ್ಲಿಗಳಲ್ಲಿ ಮತ್ತೊಂದು ಗುಸುಗುಸು ಗಾಸಿಪ್ ಸ್ಟಾರ್ಟ್ ಆಗಿದೆ. ಗಾಸಿಪ್ ಬರೋದಕ್ಕಿಂತ ಹೆಚ್ಚಾಗಿ ಇದು ಬಹುತೇಕ ಕನ್ಫರ್ಮೇ. ಎಸ್, ನಾವ್ ಹೇಳ್ತಾ ಇರೋದು ಸಂತೋಷ್ ಆನಂದ್ ರಾಮ್ ನಿರ್ದೇಶನದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಲೀಡ್ ಆಕ್ಟರ್ ಆಗಿ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದಾರಂತೆ. ರಾಜಕುಮಾರ ಸಿನಿಮಾದ ಸಂದರ್ಭದಲ್ಲಿ ಭಾರ್ಗವ ಅನ್ನುವಂತಹ ಸಿನಿಮಾದಲ್ಲಿ ಇವರಿಬ್ರು ಜೊತೆಯಾಗಿ ಕಾಣಿಸ್ಕೊಳ್ತಾರೆ ಅನ್ನುವಂತಹ ಸುದ್ದಿ ಇತ್ತು. ಆದ್ರೆ ಅದು ಆಗಿರ್ಲಿಲ್ಲ. ಈಗ ಅದೇ ಸುದ್ದಿ ಮತ್ತೆ ಬೂದಿ ಮುಚ್ಚಿದ ಕೆಂಡದ ಹಾಗೆ ಮತ್ತೆ ಬೆಳಕಿಗೆ ಬಂದಿದೆ. ಮತ್ತೊಂದು ವಿಶೇಷ ಅಂದ್ರೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ತಮನ್ ಅವರು ಕಾಣಿಸ್ಕೊಳ್ತಾ ಇದ್ದಾರಂತೆ. ಖುದ್ದಾಗಿ ತಮನ್ ಅವರೇ ತೆಲುಗಿನ ಮ್ಯೂಸಿಕ್ ಶೋ ಒಂದರಲ್ಲಿ ಇದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ. ಇದು ಯಾವ ಜಾನರಲ್ಲಿ ಮೂಡ್ ಬರುತ್ತೆ ಅಂತ ನೋಡೋದಕ್ಕೆ ನಾವಂತೂ ಎಕ್ಸೈಟೆಡ್ ಆಗಿದೀವಿ. ಇದ್ರ ಜೊತೆಗೆ ಇನ್ನೂ ಇಬ್ರು ಕನ್ನಡದ ಡೈರೆಕ್ಟರ್ ಗಳ ಕಥೆನ ಕಿಚ್ಚ ಸುದೀಪ್ ಅವರು ಕೇಳ್ತಾ ಇದಾರಂತೆ. ಎಲ್ಲ ಅನ್ಕೊಂಡಂತೆ ಆದ್ರೆ ಅದಕ್ಕೆ ಕೂಡ ಗ್ರೀನ್ ಸಿಗ್ನಲ್ ಸಿಗ್ಬೋದು ಅಂತ ಹೇಳ್ತಾ ಇದಾರೆ. ಅವರಲ್ಲಿ ಒಬ್ರು AP ಅರ್ಜುನ್ ಅನ್ನೋದು ಕೂಡ ಕೆಲವು ಸ್ಟ್ರಾಂಗ್ ಮೂಲಗಳಿಂದ ಬಂದಿರುವಂತಹ ಮಾಹಿತಿ. ಹಾಲಿವುಡ್ ಸಿನಿಮಾಗಳು, ಅದರಲ್ಲೂ ವಿಶೇಷವಾಗಿ ಮಾರ್ವೆಲ್ ಹಾಗೂ DC ಯೂನಿವರ್ಸ್ ನ ಸಿನಿಮಾ ಅಭಿಮಾನಿಗಳಿಗೆ ನಾನು ಹೇಳೋದಕ್ಕೆ ಹೊರಟಿರುವಂತಹ ವಿಷಯ ಎಷ್ಟು ದೊಡ್ಡದು ಅಂತ ತಿಳಿದಿರುತ್ತೆ. ಈ ಸಿನಿಮಾದ ಪ್ರೊಡಕ್ಷನ್ ಹೌಸ್ ಗಳ ಸಿನಿಮಾಗಳು ರಿಲೀಸ್ ಆದಾಗ ಅದರ ಈವೆಂಟ್ ಅಥವಾ ಟ್ರೈಲರ್ ಟೀಸರ್ ಲಾಂಚ್ ಗಳನ್ನ ಕಾಮಿಕಾನ್ ನಲ್ಲಿ ಮಾಡಲಾಗುತ್ತೆ. 2026ರ ಸ್ಯಾನ್ ಡಿಯಾಗೋನಲ್ಲಿ ನಡೀತಾ ಇರುವಂತಹ ಕಾಮಿಕಾನ್ ನಲ್ಲಿ ರಾಮಾಯಣ ಸಿನಿಮಾದ ಟ್ರೈಲರ್ ಲಾಂಚ್ ಆಗಲಿದೆ ಎನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ. ಈಗಾಗಲೇ ಬಜೆಟ್, ಸಿನಿಮಾದಲ್ಲಿ ಬಳಸಿರುವಂತಹ ಟೆಕ್ನಾಲಜಿ, ಹೈ ಲೆವೆಲ್ VFX ಹಾಗೂ ಕ್ಯಾಮ್ರಾಗಳಿಂದಾಗಿ ಸಿನಿಮಾ ಸೌಂಡ್ ಮಾಡ್ತಾ ಇತ್ತು. ಆದ್ರೆ ಈಗ ಈ ಲೆವೆಲ್ ನಲ್ಲಿ ಸಿನಿಮಾಗೆ ಒಂದು ಪ್ರಮೋಷನ್ ಸಿಗ್ತಾ ಇದೆ ಅನ್ನೋದು ನಿಜಕ್ಕೂ ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಇದಿನ್ನು ಪ್ರಾರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ ಈ ಸಿನಿಮಾದ ಬಿಗ್ ಲೆವೆಲ್ ಪ್ರಮೋಷನ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ರೀತಿಯಲ್ಲಿ ಮೈಲಿಗಲ್ಲಾಗಲಿದೆ. ಆಲ್ ಕ್ರೆಡಿಟ್ ಗೋಸ್ ಟು ನಮಿತ್ ಮಲ್ಹೋತ್ರಾ ಅಂಡ್ ಟೀಮ್. ಕಾಂತಾರ ಚಾಪ್ಟರ್ 1 ಸಿನಿಮಾದ ಇಂಗ್ಲಿಷ್ ವರ್ಷನ್ ಇದೇ ಅಕ್ಟೋಬರ್ 31ಕ್ಕೆ ರಿಲೀಸ್ ಆಗ್ತಿದೆ. ಇದರ ರಿಲೀಸ್ ಕೂಡ ಬಿಗ್ ಲೆವೆಲ್ ನಲ್ಲಿ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಎಲ್ಲ ಅನ್ಕೊಂಡಂತೆ ಆದ್ರೆ ಇದು 1000 ಕೋಟಿ ದಾಟುವಂತಹ ಕನ್ನಡದ 2ನೇ ಸಿನಿಮಾ ಆಗಿ ನಿಂತ್ಕೊಳ್ಳುತ್ತೆ. ದೊಡ್ಡ ಮನೆಯ ಕುಡಿಯಾಗಿರುವಂತಹ ಧೀರನ್ ಅವರ ಮುಂದಿನ ಪ್ರಾಜೆಕ್ಟ್ D ಸತ್ಯಪ್ರಕಾಶ್ ಅವರ ಜೊತೆಗೆ ಅನ್ನುವಂತಹ ಮಾಹಿತಿ ಕೂಡ ಕಂಡು ಬರ್ತಾ ಇದ್ದು, ಇದೊಂದು ಕಮರ್ಷಿಯಲ್ ಪ್ರಾಜೆಕ್ಟ್ ಆಗಿರುತ್ತಂತೆ. ಕೊನೆಯದಾಗಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ನಿಂದನೆ ಮಾಡಿದರೆ ಅನ್ನುವಂತಹ ಕಾರಣಕ್ಕಾಗಿ ಅಶ್ವಿನಿ ಗೌಡ ಅವರ ವಿರುದ್ಧ ದೂರು ದಾಖಲಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರ ಕುರಿತು ಮಾತನಾಡಬೇಕಾದ್ರೆ ನೀವು ಆ ಕ್ಯಾಟಗರಿ ಅನ್ನುವಂತಹ ಪದವನ್ನ ಬಳಕೆ ಮಾಡಿದ್ದಾರೆ. ಈಗಾಗಲೇ ಒಂದು ಸಲ ಕೇಸ್ ಆಗಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳೆಲ್ಲ ಹೊರಗೋಗಿ ಮತ್ತೆ ಬಂದಿದ್ದಾರೆ. ಈಗ ಇನ್ನೇನ್ ಕಾದಿದ್ಯೋ ಆ ದೇವ್ರಿಗೆ ಗೊತ್ತು. ಇದಾಗಿತ್ತು ಈ ವಾರದ ಸುದ್ದಿ. ಈ ವಾರದ ಸಿನಿಮಾ ಮಸಾಲ ನಿಮ್ಗೆ ಟೇಸ್ಟಿ ಆಗಿತ್ತು ಅಂತ ಅನ್ಕೊಳ್ತೀನಿ. ಮುಂದಿನ ವಾರದ ಟೇಸ್ಟಿ ಮಸಾಲಾ ಸುದ್ದಿಗಳ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್, ಮನು.